the last class, we have analyzed the reasons for cash flow problem and the effect of cash deficit. In today's class, we are going to learn the methods of improving the liquidity position. Improving, all of us know there are many industries which are facing the problem of cash deficit. So the basic operation itself cannot be improved to make the profit. Nothing can be done to improve the situation. That is why you should be in a better position or in a better liquid position. Means your cash position should be well off. It is called as the liquidity management or better liquidity management. Consider ಮಾಡ್ತೇವೆ. So how this liquidity can be improved? ಈ ಕ್ಯಾಶ್ ಪೊಸಿಷನ್ ಅನ್ನು ಯಾವ ರೀತಿ ನೀವು ಇಂಪ್ರೂವ್ ಮಾಡಬಹುದು ಅಂತ ಹೇಳುವಂಥದ್ದು. ಕ್ಯಾಶ್ ಪೊಸಿಷನ್ ನಿಮಗೆ ಸರಿ ಇಲ್ಲ ಅಂತ ಹೇಳಿದ್ರೆ ಎಂಟೈರ್ ಪ್ರಾಬ್ಲಮ್ ಅರೈಸಸ್ ಇನ್ ದ ಇಂಡಸ್ಟ್ರಿ. ದಟ್ ಈಸ್ ವೈ ಫಾರ್ ಅವಾಯ್ಡಿಂಗ್ ದ ಪ್ರಾಬ್ಲಮ್ಸ್ we need to improve the cash position of the business concern. Liquidity, improving liquidity means improving the cash position. So how you can improve the cash position or liquidity position of the business? First one is good inventory management. So good inventory management means the size of inventory kept in the organization should be minimum. That means unnecessarily you should not invest in the raw materials or inventory. If you are investing unnecessarily in the inventory, there are many losses. Say for example, there may be loss by fire or loss by theft, etc. of the raw materials. That is why investment in the inventory should be minimum. In the sense, you should not suffer from the loss of inventory also, due to which there may be stoppage in the production. So how good inventory can be managed at the minimum level means a proper planning and coordination with the supplier must be done. You should make an agreement with the supplier so as to ensure that the inventory arises directly to the production department without entering into the storeroom. Whether ಈ ಇನ್ವೆಂಟ್ರಿಯನ್ನು ಡೈರೆಕ್ಟ್ ಆಗಿ ನೀವು ಸಪ್ಲೈಯರ್ಸ್ ಒಟ್ಟಿಗೆ ಅರೇಂಜ್ಮೆಂಟ್ ಮಾಡಿಕೊಂಡಿರ್ಬೇಕು ಅಥವಾ ಅಗ್ರಿಮೆಂಟ್ ಮಾಡಿಕೊಂಡಿರ್ಬೇಕು. ಹೇಗೆ ಅಂತೇಳಿ ಹೇಳಿದ್ರೆ, ಇನ್ವೆಂಟ್ರಿ ಡೈರೆಕ್ಟ್ ಆಗಿ ಪ್ರೊಡಕ್ಷನ್ ಫ್ಲೋರಿಗೆ ಬರುವ ರೀತಿಯಲ್ಲಿ ಅರೇಂಜ್ಮೆಂಟ್ ಮಾಡಿಕೊಂಡಿರ್ಬೇಕು. ಇನ್ವೆಂಟ್ರಿ ಸ್ಟೋರಿಗೆ ಹೋಗಿ ಸ್ಟೋರಿಂದ ಪುನಃ ನೀವು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಇಶ್ಯೂ ಮಾಡಿಸ್ಕೊಳ್ಳೋದು ಅಂತ ಹೇಳಿದ್ರೆ ಅಲ್ಲಿ ಸ್ವಲ್ಪ ಟೈಮ್ ವೇಸ್ಟ್ ಆಗ್ತದೆ. ಅದಕ್ಕೆ ಏನ್ ಮಾಡ್ತೀವಿ, ನೀವು ಡೈರೆಕ್ಟ್ ಆಗಿ ಇನ್ವೆಂಟ್ರಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಬರುವಾಗಿ ಮಾಡಬೇಕು ಅಂತ ಹೇಳ್ತಾರೆ. ಜಾಪನೀಸ್ ಯೂಶುವಲಿ ಈ ಸಿಸ್ಟಮ್ ಫಾಲೋ ಮಾಡ್ತಾರಂತೆ. ಅದಕ್ಕೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಜಸ್ಟ್ ಇನ್ ಟೈಮ್ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ, ಜಿಟ್ ಅಂತ ಹೇಳ್ತಾರೆ, JIT ಜಿಟ್, ಜಸ್ಟ್ ಇನ್ ಟೈಮ್ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಅಂತ. ಯಾವ ಟೈಮಿಗೆ ಪ್ರೊಡಕ್ಷನ್ಗೆ ಇನ್ವೆಂಟ್ರಿ ಬೇಕಿರ್ತದೆ, ರಾ ಮೆಟೀರಿಯಲ್ ಬೇಕಿರ್ತದೆ, ಡೈರೆಕ್ಟ್ ಆಗಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಸಪ್ಲೈಯರ್ಸ್ ಇನ್ವೆಂಟ್ರಿಯನ್ನು ಕಳಿಸಿಕೊಡುವಂಥದ್ದು. ಈ ಹೆಚ್ಚಿನ ಜಾಪನೀಸ್ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಎರಡು ಉದಾಹರಣೆ ಕೊಟ್ಟಿದ್ದಾರೆ ಇಲ್ಲಿ, ಟೊಯೋಟಾ ಮತ್ತು ಸುಜುಕಿ ಕಂಪನಿಯವರು. ದೇ ಹ್ಯಾವ್ ಪರ್ಫೆಕ್ಟೆಡ್ ಇನ್ ದಿಸ್ ಪರ್ಟಿಕ್ಯುಲರ್ ಟೆಕ್ನಿಕ್, ದ ಟೆಕ್ನಿಕ್ ಕಾಲ್ಡ್ ಆಸ್ ದ ಜಿಟ್ ಫಿಲಾಸಫಿ. ಜಿಟ್ ಫಿಲಾಸಫಿ ಅಂತ ಹೇಳುವಂಥದ್ದು. ರಾ ಮೆಟೀರಿಯಲ್ ಡೈರೆಕ್ಟ್ ಆಗಿ ಅವರ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಬರುವಾಗ. ಆಮೇಲೆ ನಿಸಾನ್ ಕಂಪನಿಯವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ದೇ ಹ್ಯಾವ್ ಇನ್ಸಿಸ್ಟೆಡ್ ದ ಸಪ್ಲೈಯರ್ಸ್ ಟು ಎಸ್ಟಾಬ್ಲಿಷ್ ದೇರ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ನಿಯರ್ ದ ನಿಸಾನ್ ಫ್ಯಾಕ್ಟ್ರಿ. ನಿಸಾನ್ ಫ್ಯಾಕ್ಟ್ರಿಗೆ ಏನೆಲ್ಲ ರಾ ಮೆಟೀರಿಯಲ್ ಬೇಕಾಗಿರ್ತದೆ ಮತ್ತು ಆ ರಾ ಮೆಟೀರಿಯಲ್ಸ್ ಅನ್ನು ಯಾರೆಲ್ಲ ಸಪ್ಲೈ ಮಾಡ್ತಾರೆ ಅವರಿಗೆಲ್ಲ ನಿಸಾನ್ ಕಂಪನಿಯವರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಕಂಪನಿ ಆಸುಪಾಸಿನಲ್ಲಿ ನಿಮ್ಮ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಅನ್ನು ಮಾಡಿಕೊಳ್ಳಿ. ಯಾಕೆಂದ್ರೆ ನಾವು ಯಾವಾಗ ಕೇಳ್ತೇವೆ ಆವಾಗ ನೀವು ರಾ ಮೆಟೀರಿಯಲ್ ಸಪ್ಲೈ ಮಾಡ್ಲಿಕ್ಕೆ ರೆಡಿ ಇರಬೇಕು ಅಂತ. ಸೊ ಅದರಿಂದ ಜಪಾನಲ್ಲಿ ಈ ನಿಸಾನ್ ಕಂಪನಿಗೆ ಯಾರೆಲ್ಲ ರಾ ಮೆಟೀರಿಯಲ್ ಸಪ್ಲೈ ಮಾಡ್ತಾರೆ ಅದು ಎಲ್ಲ ಕಂಪನಿಗಳು ನಿಸಾನ್ ಕಂಪನಿಯ 18 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಸಿಚುವೇಟ್ ಆಗಿದೆ ಅಂತ. ಅಷ್ಟು ಹತ್ರದಲ್ಲಿ 18 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಎಲ್ಲ ರಾ ಮೆಟೀರಿಯಲ್ ಸಪ್ಲೈ ಮಾಡುವಂತ ಯೂನಿಟ್ಗಳು ಸಿಚುವೇಟ್ ಆಗಿದೆ. ಇದೇನಾಗ್ತದೆ, ನಿಮಗೆ ಲೀಡ್ ಟೈಮ್ ಅನ್ನು ರೆಡ್ಯೂಸ್ ಮಾಡ್ತದೆ ಅಂತ ಹೇಳ್ತಾರೆ ಮತ್ತು ಜಾಸ್ತಿ ಇನ್ವೆಂಟ್ರಿ ಸ್ಟಾಕ್ ಮಾಡುವಂತ ಪಾಸಿಬಿಲಿಟಿ ಕಡಿಮೆ ಮಾಡ್ತದೆ. ಅಂದ್ರೆ ಇನ್ವೆಂಟ್ರಿಲಿ ನೀವು ಜಾಸ್ತಿ ಕ್ಯಾಶ್ ಇನ್ವೆಸ್ಟ್ ಮಾಡ್ಬೇಕಂತಿರಲಿಲ್ಲ, ಕೇಳಿದ ಕೂಡಲೇ ಬರ್ತದೆ, ಹಣ ಕೊಡೋದು ತಗೊಳ್ಳೋದು. ಲೀಡ್ ಟೈಮ್ ಅಂದ್ರೆ ಏನು, ಆರ್ಡರ್ ಪ್ಲೇಸ್ ಮಾಡಿ ಇನ್ವೆಂಟ್ರಿ ಬರುವವರೆಗೆ ನೀವು ಕಾಯ್ತೀರಿ, ಆ ಟೈಮಿಗೆ ಲೀಡ್ ಟೈಮ್ ಅಂತ ಹೇಳ್ತೀವಿ. ಕೆಲವು ಸಲ ಇದು 1 ವಾರ ಆಗ್ಬೋದು, 15 ದಿವಸ ಆಗ್ಬೋದು, ಅಥವಾ 1 ತಿಂಗಳಾಗ್ಬೋದು. ಸೊ ಈ 1 ತಿಂಗಳೆಲ್ಲ ಇದ್ರೆ ಏನಾಗ್ತದೆ, 1 ತಿಂಗಳಿಗೆ ಬೇಕಾದಷ್ಟು ಇನ್ವೆಂಟ್ರಿಯಲ್ಲಿ ಅಷ್ಟು ನೀವು ಇನ್ವೆಸ್ಟ್ ಮಾಡಬೇಕಾಗ್ತದೆ ಕ್ಯಾಶ್. ಸೊ ಅದು ನಿಮಗೆ ಲಾಸ್ ಆಗ್ತದೆ. ಸೊ ಆದ ಕಾರಣ ಅದರ ಬದಲಿಗೆ ಲೀಡ್ ಟೈಮ್ ಅನ್ನು ರೆಡ್ಯೂಸ್ ಮಾಡಬೇಕು.
ಈಗ ಆರ್ಡರ್ ಮಾಡಿದ್ರೆ 1 ಗಂಟೆಯಲ್ಲಿ ರಾ ಮೆಟೀರಿಯಲ್ ನಿಮಗೆ ಬರುವಾಗಿದೆ ಅಂತ ಹೇಳಿದ್ರೆ ನೀವು ಕ್ಯಾಶ್ ಅನ್ನು ಜಾಸ್ತಿ ಇನ್ವೆಸ್ಟ್ ಮಾಡ್ಬೇಕಂತ ಹೇಳಿಲ್ಲ ರಾ ಮೆಟೀರಿಯಲ್ ಅಲ್ಲಿ, ರೈಟ್. ಸೊ ಇದು ಒಂದು ಮೆಥಡ್ ಅಂತೇಳಿ ಕನ್ಸಿಡರ್ ಮಾಡ್ತೇವೆ. ಗುಡ್ ಇನ್ವೆಂಟರಿ ಮ್ಯಾನೇಜ್ಮೆಂಟ್, ಇನ್ವೆಂಟರಿಯಲ್ಲಿ ಆದಷ್ಟು ಮಿನಿಮಮ್ ಇನ್ವೆಸ್ಟ್ ಮಾಡಿ ಮತ್ತು ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಜಸ್ಟ್ ಇನ್ ಟೈಮ್ ಫಿಲಾಸಫಿಯನ್ನು ಫಾಲೋ ಮಾಡಬೇಕು. ಇನ್ವೆಂಟರಿ ಡೈರೆಕ್ಟ್ ಆಗಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಬರುವ ಹಾಗೆ, ಇನ್ಸ್ಟೆಡ್ ಆಫ್ ಎಂಟರಿಂಗ್ ಇಟ್ ಟು ದ ಸ್ಟೋರ್ಸ್ ಡಿಪಾರ್ಟ್ಮೆಂಟ್, ಸೀದಾ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಬರುವ ಹಾಗೆ ನೋಡಿಕೊಳ್ಬೇಕು ಅಂತ ಹೇಳ್ತಾರೆ. ಇದು ಒಂದು ಮೆಥಡ್ ಇರುವಂತದ್ದು. ಎರಡನೇದು ರ್ಯಾಪಿಡ್ ಸ್ಟಾಕ್ ಟರ್ನ್ ಓವರ್ ಅಂತ ಹೇಳ್ತೇವೆ. ಸ್ಟಾಕ್ ಟರ್ನ್ ಓವರ್ ಫಾಸ್ಟ್ ಆಗಿ ಆಗ್ಬೇಕು ಅಂತ ಹೇಳ್ತೇವೆ. ಸ್ಟಾಕ್ ಟರ್ನ್ ಓವರ್ ಅಂದ್ರೆ ಏನು? ನಿಮ್ಮ ಹತ್ರ ಇರುವ ಸ್ಟಾಕ್ ಇಮಿಡಿಯೇಟ್ ಆಗಿ ಸೇಲ್ ಆಗಿ ನಿಮ್ಗೆ ಕ್ಯಾಶ್ ಬರಬೇಕು, ಇದು ಸ್ಟಾಕ್ ಟರ್ನ್ ಓವರ್ ಅಂತ ಹೇಳ್ತೇವೆ. ಸ್ಟಾಕ್ ಎಷ್ಟು ಫಾಸ್ಟ್ ಆಗಿ ನಿಮ್ಗೆ ಈ ಟರ್ನ್ ಓವರ್ ಇರ್ತದೆ ಆಗ ನಿಮ್ಗೆ ಕ್ಯಾಶ್ ರಿಕ್ವೈರ್ಡ್ ಲೆಸ್, ಅಂದ್ರೆ ಅನ್ನೆಸೆಸರಿ ಕ್ಯಾಶ್ ಇಟ್ಕೊಳ್ಳುವಂತ ಪ್ರಮೇಯ ಬರುವುದಿಲ್ಲ. ಯಾಕೆ? ನಿಮ್ಮ ಹತ್ರ ರಪ್ಪ ಸೇಲ್ ಆಗ್ತದೆ, ಕೂಡಲೇ ನೀವು ಸೇಲ್ ಮಾಡ್ತೀರಿ, ಕೂಡಲೇ ಕ್ಯಾಶ್ ಬರುತ್ತೆ ನಿಮಗೆ. ಸೊ ಆಗ ಏನು ಸೇಲ್ಸ್ ಆಗಲಿಲ್ಲ ಅಷ್ಟು ಟೈಮಿಗೆ ನಿಮಗೆ ಮೇಂಟೈನ್ ಮಾಡಲಿಕ್ಕೆ ಕ್ಯಾಶ್ ಜಾಸ್ತಿ ಇಟ್ಕೊಳ್ಬೇಕು ಅಂತ ಹೇಳುವಂತ ಪ್ರಮೇಯ ಬರುವುದಿಲ್ಲ. ಅಂದ್ರೆ ಈ ಹೇಗೆ ರ್ಯಾಪಿಡ್ ಟರ್ನ್ ಓವರ್ ಮಾಡ್ತೀರಿ ನೀವು? ಈ ಸೆಲ್ಲಿಂಗ್ ಆಕ್ಟಿವಿಟಿಯನ್ನು ಆಕ್ಸಲರೇಟ್ ಮಾಡ್ಬೇಕಂತ. ಹೇಗೆಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಅಗ್ರೆಸಿವ್ ಸೇಲ್ಸ್ ಮೆಥಡ್ ಫಾಲೋ ಮಾಡಬೇಕು. ಸೇಲ್ಸ್ ಮೇಳ ಮಾಡುವಂಥದ್ದು ಅಥವಾ ಸ್ಪೆಷಲ್ ಸೇಲ್ಸ್ ವೀಕ್ ಅಂತೇಳಿ ಮಾಡುವಂಥದ್ದು, ಆಫರ್ಸ್ ಕೊಡುವಂಥದ್ದು, ಎಕ್ಸಿಬಿಷನ್ ಮಾಡುವಂಥದ್ದು. ಸೊ ಇದೆಲ್ಲ ಮಾಡೋದ್ರಿಂದಾಗಿ ನಿಮ್ಗೆ ಏನಾಗ್ತದೆ? ಸೇಲ್ಸ್ ಟರ್ನ್ ಓವರ್ ಜಾಸ್ತಿ ಆಗ್ತದೆ ಅಂತೇಳಿ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ಈ ಸೇಲ್ಸ್ ಟರ್ನ್ ಓವರ್ ಜಾಸ್ತಿ ಆದಷ್ಟು ನಿಮಗೆ ಜಾಸ್ತಿ ಕ್ಯಾಶ್ ಬರ್ತದೆ. ಆಗ ಕ್ಯಾಶ್ ಬಿಸ್ನೆಸ್ಸಿಗೆ ಡೇ ಟು ಡೇ ಮ್ಯಾನೇಜ್ಮೆಂಟಿಗೆ ಅಂತೇಳಿ ಕ್ಯಾಶ್ ಇಟ್ಕೊಳ್ಳುವಂಥದ್ದು ಕಡಿಮೆ ಇಟ್ಕೊಂಡ್ರೆ ಸಾಕಾಗ್ತದೆ. ಮೂರನೇದು ನೆಗೋಷಿಯೇಟಿಂಗ್ ವಿತ್ ಸಪ್ಲೈಯರ್ಸ್. ಈ ಸಪ್ಲೈಯರ್ಸ್ಗೆ ನೆಗೋಷಿಯೇಟ್ ಮಾಡಿ ಅಂತ ಹೇಳ್ತಾರೆ. ಹೇಗೆ ಸಪ್ಲೈಯರ್ಸ್ ಒಟ್ಟಿಗೆ ನೆಗೋಷಿಯೇಟ್ ಮಾಡುವಂಥದ್ದು? ನೆಗೋಷಿಯೇಷನ್ ಕ್ಯಾನ್ ಬಿ ಸ್ಟಾರ್ಟೆಡ್ ವಿತ್ ದ ಸಪ್ಲೈಯರ್ಸ್ ಫಾರ್ ಎ ಲಾಂಗರ್ ಪೀರಿಯಡ್ ಆಫ್ ಕ್ರೆಡಿಟ್ ಅಂಡ್ ಬೆಟರ್ ಕ್ಯಾಶ್ ಡಿಸ್ಕೌಂಟ್. ಸಪ್ಲೈಯರ್ಸ್ ಒಟ್ಟಿಗೆ ಸ್ವಲ್ಪ ಜಾಸ್ತಿ ನೀವು ನೆಗೋಷಿಯೇಟ್ ಮಾಡಬೇಕಂತ. ಅಂದರೆ ಇವತ್ತು ನೀವು ಗೂಡ್ಸ್ ಪರ್ಚೇಸ್ ಮಾಡಿದ್ದೀರಿ ಅಂತ ಹೇಳಿದ್ರೆ ಅವರಿಗೆ ಲಾಂಗರ್ ರೀಪೇಮೆಂಟ್ ಪೀರಿಯಡ್ ಕೊಡಿ ಅಂತೇಳಿ ಕೇಳಿಕೊಡ್ಬೇಕು ನೀವು ಅವ್ರ ಹತ್ರ. ನಾವು ಒಂದು 15 ದಿವಸ ಬಿಟ್ಟು ಕೊಡ್ತೇವೆ, 1 ತಿಂಗಳು ಬಿಟ್ಟು ಕೊಡ್ತೇವೆ ಅಂತ. ಆಗ ಅಷ್ಟುವರೆಗೆ ನೀವು ಸ್ವಲ್ಪ ಇದ್ದ ಕ್ಯಾಶಲ್ಲಿ ಡೇ ಟು ಡೇ ಆಕ್ಟಿವಿಟೀಸ್ ಅನ್ನು ಮ್ಯಾನೇಜ್ ಮಾಡ್ಬೋದು. ಮತ್ತು ದುಡ್ಡು ಬಂದಾಗ ಸಪ್ಲೈಯರ್ಸ್ಗೆ ನೀವು ಪೇಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಅವ್ರ ಹತ್ರ ಜಾಸ್ತಿ ಡಿಸ್ಕೌಂಟ್ ಕೇಳಬೇಕಂತ. ನೀವು ಎಷ್ಟು ಪರ್ಚೇಸ್ ಮಾಡಿದ್ರೆ ಎಷ್ಟು ಡಿಸ್ಕೌಂಟ್ ಕೊಡ್ತೀರಿ, ಸ್ವಲ್ಪ ಜಾಸ್ತಿ ಡಿಸ್ಕೌಂಟ್ ಕೊಡಿ ಅಂತೇಳಿ ಜಾಸ್ತಿ ಡಿಸ್ಕೌಂಟ್ ಕೇಳಿದರೆ ನಿಮಗೆ ಸ್ವಲ್ಪ ಲಾಭ ಆಗ್ತದೆ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೇವೆ. ನಿಮ್ಮ ಲಿಕ್ವಿಡಿಟಿ ಪೊಸಿಷನ್ ಇಂಪ್ರೂವ್ ಆಗ್ತದೆ ಆಗ. ಇನ್ನೊಂದು ಬೆಟರ್ ಅಕೌಂಟ್ಸ್ ರಿಸೀವೇಬಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಈ ಅಕೌಂಟ್ಸ್ ರಿಸೀವೇಬಲ್ ಮ್ಯಾನೇಜ್ಮೆಂಟ್ ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅಂತ ಹೇಳುವಂಥದ್ದು. ಅಂದ್ರೆ ಈ ಎಫಿಷಿಯಂಟ್ ಡೆಟ್ ಕಲೆಕ್ಷನ್ ಸಿಸ್ಟಮ್ ಮಾಡಬೇಕು ಅಂತ ಹೇಳ್ತೀವಿ. ನಾವು ನಿನ್ನೆ ಕ್ಲಾಸಲ್ಲಿ ಕೂಡ ಹೇಳ್ತಿದ್ದಾರೆ, ನೀವು ಅವಾಗ ಯಾರು ನಿಮ್ಗೆ ಹಣ ಕೊಡ್ಲಿಕ್ಕೆ ಬಾಕಿ ಇದೆ ಅವರಿಗೆಲ್ಲ ರಿಮೈಂಡರ್ ಕಳಿಸುವಂಥದ್ದು ಮತ್ತು ಒಳ್ಳೆ ಪ್ಲಾನ್ ಮಾಡುವಂಥ ಒಂದು ಟೆಕ್ನಿಕ್ ಫಾಲೋ ಮಾಡುವಂಥದ್ದು ಫಾರ್ ಕಲೆಕ್ಷನ್ ಆಫ್ ದ ಅಕೌಂಟ್ಸ್ ರಿಸೀವೇಬಲ್. ನಿಮಗೆ ಆದಷ್ಟು ಬೇಗ ಬರುವ ಹಾಗೆ ಅಕೌಂಟ್ಸ್ ರಿಸೀವೇಬಲ್ ಅಂದರೆ ನಿಮಗೆ ಬರ್ಲಿಕ್ಕೆ ಇರುವಂಥ ಹಣ ಅಂತೇಳಿ ನಾವು ಕನ್ಸಿಡರ್ ಮಾಡಲಿಕ್ಕೆ, ಅಥವಾ ಸ್ವಲ್ಪ ಡಿಸ್ಕೌಂಟ್ ಕೊಡುವಂಥದ್ದು. ಸೊ ಇದೆಲ್ಲ ಮಾಡಿಕೊಂಡು ನೀವೇನು ಮಾಡ್ತೀರಿ? ಕೂಡಲೇ ಹಣ ಬರುವ ಹಾಗೆ ಮಾಡಬೇಕು. ಅಥವಾ ನಿಮ್ಮಲ್ಲಿ ಸಪೋಸ್ ಬಿಲ್ಸ್ ರಿಸೀವೇಬಲ್ ಇದೆ ಅಂತ ಹೇಳಿದ್ರೆ ಆ ಬಿಲ್ಸ್ ರಿಸೀವೇಬಲ್ ಅನ್ನು ಬ್ಯಾಂಕಲ್ಲಿ ಡಿಸ್ಕೌಂಟ್ ಮಾಡಿಕೊಂಡು ಕ್ಯಾಶ್ ಇಮಿಡಿಯೇಟ್ ಕ್ಯಾಶ್ ಬೇಕಿದ್ರೆ ಕ್ಯಾಶ್ ತಗೊಳ್ಳುವಂಥದ್ದು. ಸೊ ಈ ರೀತಿಯಲ್ಲಿ ಎಲ್ಲ ಮಾಡಿದರೆ ನಿಮ್ಮ ಲಿಕ್ವಿಡಿಟಿ ಪೊಸಿಷನ್ ಇಂಪ್ರೂವ್ ಆಗ್ತದೆ ಅಂತ ಹೇಳ್ತಾರೆ. ಒಂದು, ಡೆಟರ್ಸ್ ಇಂದ ಹಣ ಕಲೆಕ್ಟ್ ಮಾಡುವಂಥದ್ದಕ್ಕೆ ಟೈಮ್ಲಿ ಅವರಿಗೆ ರಿಮೈಂಡರ್ ಕಳಿಸುವಂಥದ್ದು. ಇದಕ್ಕೆ ಸೇಲ್ಸ್ ಲೆಜರ್ ನೀವು ಮೇಂಟೈನ್ ಮಾಡ್ತೀರಿ. ಸೇಲ್ಸ್ ಲೆಜರ್ ಮೇಂಟೈನ್ ಮಾಡಿದಾಗ ಗೊತ್ತಿರ್ತದೆ ಯಾರಿಗೆಲ್ಲ ಕ್ರೆಡಿಟ್ ಸೇಲ್ ಮಾಡಿದ್ದೀರಿ ಅಂತೇಳಿ. ಸೊ ಅವರಿಗೆಲ್ಲ ರೆಗ್ಯುಲರ್ ಆಗಿ ರಿಮೈಂಡರ್ ಕಳಿಸುವಂಥದ್ದು ಮತ್ತು ಎಫಿಷಿಯಂಟ್ ಸಿಸ್ಟಮ್ ಅನ್ನು ಡೆವಲಪ್ ಮಾಡುವಂಥದ್ದು. ಸಪೋಸ್ ನಿಮ್ಮ ಹತ್ರ ಬಿಲ್ಸ್ ರಿಸೀವೇಬಲ್ ಎಲ್ಲ ಇದೆ ಅಂತೇಳಿ ಹೇಳಿದ್ರೆ, ಬಿಲ್ಸ್ ಆಫ್ ಎಕ್ಸ್ಚೇಂಜಸ್ ಎಲ್ಲ ಇದೆ ಅಂತೇಳಿ ಹೇಳಿದ್ರೆ ಅದನ್ನು ಬ್ಯಾಂಕಲ್ಲಿ ಡಿಸ್ಕೌಂಟ್ ಮಾಡಿ ನೀವು ಹಣ ತಗೊಳ್ಳುವಂಥದ್ದು ಬೇಗ. ಸೊ ಇದು ಒಂದು ಮೆಥಡ್ ಆಫ್ ಇಂಪ್ರೂವಿಂಗ್ ದ ಲಿಕ್ವಿಡಿಟಿ ಪೊಸಿಷನ್. ಇನ್ನೊಂದು ಇನ್ವಾಯ್ಸ್ ಡಿಸ್ಕೌಂಟಿಂಗ್ ಅಂತೇಳಿ ನಾವು ಹೇಳ್ತೇವೆ. ಇಲ್ಲಿ ಯು ಕ್ಯಾನ್ ಮೇಕ್ ಎ ಪರ್ಮನೆಂಟ್ ಅರೇಂಜ್ಮೆಂಟ್ ವಿತ್ 1 or more ಫ್ಯಾಕ್ಟರ್ಸ್ ಫಾರ್ ಸೆಲ್ಲಿಂಗ್ ದ ಬುಕ್ ಡೆಟ್ ಆಸ್ ಸೂನ್ ಆಸ್ ಇಟ್ ಅರೈಸಸ್. ಬುಕ್ ಡೆಟ್ ಅರೈಸ್ ಆದ ಕೂಡಲೇ ಬುಕ್ ಡೆಟ್ ಅನ್ನೇ ಪರ್ಚೇಸ್ ಮಾಡುವಂತ ಫ್ಯಾಕ್ಟರ್ಸ್ ಅಂತೇಳಿ ಇರ್ತಾರೆ. ಸೊ ಆ ಫ್ಯಾಕ್ಟರ್ಸ್ ಏನ್ ಮಾಡ್ತಾರೆ? ನಿಮ್ಮ ಬುಕ್ ಡೆಟ್ ಅನ್ನು ಪರ್ಚೇಸ್ ಮಾಡಿ ಆ ಕಲೆಕ್ಷನ್ ಪ್ರೋಸೆಸ್ ಎಲ್ಲ ಏನಿದೆ ಅವರೇ ಮಾಡ್ತಾರೆ, ನಿಮ್ಗೆ ಇಮಿಡಿಯೇಟ್ ಹಣ ಕೊಡ್ತಾರೆ. ಬಟ್ ದಿಸ್ ಈಸ್ ಕನ್ಸಿಡರ್ಡ್ ಆಸ್ ಸಮ್ ವಾಟ್ ಎಕ್ಸ್ಪೆನ್ಸಿವ್ ಪ್ರೋಸೆಸ್. ಅವರಿಗೆ ಸ್ವಲ್ಪ ಜಾಸ್ತಿ ನೀವು ಡಿಸ್ಕೌಂಟ್ ಎಲ್ಲ ಕಮಿಷನ್ ಎಲ್ಲ ಕೊಡಬೇಕಾಗ್ತದೆ. ಸೊ ಬಟ್ ನಿಮಗೆ ಕ್ಯಾಶ್ ಇಮಿಡಿಯೇಟ್ ಆಗಿ ಸಿಗ್ತದೆ. ಸೊ ಅದೊಂದು ಅಡ್ವಾಂಟೇಜ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೇವೆ. ಉದಾಹರಣೆಗೆ ನಿಮಗೆ ಒಂದು 10 ಜನ ಹಣ ಕೊಡ್ಲಿಕ್ಕೆ ಕ್ರೆಡಿಟ್ ಸೇಲ್ ಮಾಡಿದ್ವಿ ಒಂದು 10 ಜನರಿಗೆ ಅಂತ ಹೇಳಿದ್ರೆ, ಈ 10 ಜನ ನಿಮ್ಗೆ ಹಣ ಕೊಡ್ಲಿಕ್ಕೆ ಬಾಕಿ ಇದೆ. ಸೊ ಇದನ್ನು ಬುಕ್ ಡೆಟ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಇದನ್ನೇನ್ ಮಾಡ್ತಾರೆ? ಫ್ಯಾಕ್ಟರ್ಸ್ ಅಂತ ಹೇಳಿದ್ರೆ ಫ್ಯಾಕ್ಟರಿಂಗ್ ಸರ್ವಿಸ್ ಪ್ರೊವೈಡ್ ಮಾಡುವಂತ ಕಂಪನಿಗಳಿದೆ. ಅವ್ರು ಏನ್ ಮಾಡ್ತಾರೆ? ಅವರಿಗೆ ನೀವು ಈ ಬುಕ್ ಡೆಟ್ ಅನ್ನು ಸೇಲ್ ಮಾಡ್ಬೋದು. ಉದಾಹರಣೆಗೆ 1,000 10 ಜನ ನನಗೆ ಒಂದು
10,000 ರೂಪಾಯಿ ಕೊಡ್ಲಿಕ್ಕೆ ಬಾಕಿ ಇದೆ ಅಂತ ಹೇಳಿದ್ರೆ, ನಾನು ಈ 10,000ದ ಬುಕ್ ಡೇಟ್ ಅನ್ನು ಫ್ಯಾಕ್ಟರಿಗೆ ಸೇಲ್ ಮಾಡ್ತೀನಿ. ಫ್ಯಾಕ್ಟರ್ ಏನ್ ಮಾಡ್ತಾನೆ, ಒಂದು 100, 200, 300 ರೂಪಾಯಿ ಡಿಸ್ಕೌಂಟ್ ಮಾಡಿಕೊಂಡು ಅದಂತೆ ಕೊಡ್ತಾನೆ. ನಾನು ಅದು ನನಗೆ ಅಂದ್ರೆ ಈ ಉದಾಹರಣೆಗೆ 9,500 ರೂಪಾಯಿ ನನಗೆ ಕೊಡ್ತಾನೆ ಫ್ಯಾಕ್ಟರ್ ಇಮಿಡಿಯೇಟ್ ಆಗಿ. ಅವ ಡ್ಯೂ ಡೇಟ್ ಆದಾಗ ಆ ಎಲ್ಲ ನನ್ಗೆ ಯಾರೆಲ್ಲ ಹಣ ಕೊಡ್ಲಿಕ್ಕೆ ಬಾಕಿ ಇದೆ ಅವರ ಹತ್ರ ಎಲ್ಲ ದುಡ್ಡು ಕಲೆಕ್ಟ್ ಮಾಡಿ 10,000 ರೂಪಾಯಿ ಅವನಿಗೆ, 500 ರೂಪಾಯಿ ಲಾಭ ಆಯ್ತು, ಅದು ಅವನಿಗೆ ಫ್ಯಾಕ್ಟರಿಗೆ ಲಾಭ, ಕಮಿಷನ್ ಅಂತೇಳಿ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ. ಸೊ ಈ ರೀತಿಯಲ್ಲಿ ಮಾಡಿ ಕೂಡ ನಾವು ಏನ್ ಮಾಡಬಹುದು, ಇನ್ವಾಯ್ಸ್ ಡಿಸ್ಕೌಂಟಿಂಗ್ ಅಂತ ಹೇಳ್ತೇವೆ. ಇದನ್ನು ಬಿಲ್ ಡಿಸ್ಕೌಂಟ್ ಮಾಡಿಕೊಂಡಾಗ ಸೇಲ್ ಮಾಡಿರುವಂತ ಕ್ರೆಡಿಟ್ ಸೇಲ್ ಅನ್ನು ನಾವು ಫ್ಯಾಕ್ಟರಿಗೆ ಸೇಲ್ ಮಾಡಿ ಅವ ಕಲೆಕ್ಟ್ ಮಾಡಿ ನಮ್ಗೆ ಇಮಿಡಿಯೇಟ್ ಹಣ ಕೊಡುವಾಗ ಅವ ಡ್ಯೂ ಡೇಟ್ಗೆ ಅವಾಗ ಕಲೆಕ್ಟ್ ಮಾಡ್ತೇವೆ. ಉದಾಹರಣೆಗೆ ಒಬ್ಬನಿಗೆ ನಾವು 1 ವಾರದ ಟೈಮ್ ಕೊಟ್ಟಿದ್ದೇವೆ ಕಸ್ಟಮರ್ಗೆ, ಇನ್ನೊಬ್ಬ ಡೇಟರಿಗೆ 15 ಡೇಸ್ ಟೈಮ್ ಕೊಟ್ಟಿದ್ದೇವೆ, ಮತ್ತೊಬ್ಬ ಡೇಟರಿಗೆ 1 ತಿಂಗಳು ಟೈಮ್ ಕೊಟ್ಟಿದ್ದೇವೆ. ಅದು ಫ್ಯಾಕ್ಟರ್ ಅವರಿಗೆ ಆ ಟೈಮಿಗೆ ರಿಮೈಂಡರ್ ಕಳಿಸಿ ಹಣ ಕಲೆಕ್ಟ್ ಮಾಡಿಕೊಳ್ತಾನೆ. ನಮ್ಗೆ ಮಾತ್ರ ಇಮಿಡಿಯೇಟ್ ಆಗಿ ಇವತ್ತೇ ಹಣ ಸಿಗ್ತದೆ, ಎಲ್ಲ 9,500 ರೂಪಾಯಿ ಇವತ್ತೇ ಸಿಗ್ತದೆ. ಅವ ಆ ಟೈಮ್ ಆದಾಗೆ ಹಣ ಕಲೆಕ್ಟ್ ಮಾಡಿ ನಮ್ಗೆ ಎಷ್ಟು ಟೋಟಲ್ ಬುಕ್ ವ್ಯಾಲ್ಯೂ ಇತ್ತು ಅಷ್ಟು ಬುಕ್ ವ್ಯಾಲ್ಯೂ ಅವರು ಕಲೆಕ್ಟ್ ಮಾಡ್ತಾರೆ. ಅವರಿಗೆ ಫ್ಯಾಕ್ಟರಿಂಗ್ ಸರ್ವಿಸ್ ಅಂತೇಳಿ ನಾವು ಅದನ್ನು ಕನ್ಸಿಡರ್ ಮಾಡ್ತಾರೆ. ಸೊ ಇದು ಒಂದು ಮೆಥಡ್. ಇನ್ನೊಂದು ಮೆಥಡ್ ಆಫ್ ಇಂಪ್ರೂವಿಂಗ್ ಲಿಕ್ವಿಡಿಟಿ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೇವೆ. ಆಮೇಲೆ ನೆಕ್ಸ್ಟ್ ಮೆಥಡ್ ಇರುವಂತದ್ದು ಡಿಸ್ಪೋಸಲ್ ಆಫ್ ಅನ್ನೆಸೆಸರಿ ಅಸೆಟ್ಸ್. ನಿಮ್ಮ ಲಿಕ್ವಿಡಿಟಿ ಪೊಸಿಷನ್ ಜಾಸ್ತಿ ಮಾಡಬೇಕಾದ್ರೆ ನಿಮ್ಮಲ್ಲಿ ಕೆಲವು ಅಸೆಟ್ಸ್ ಇರ್ತದೆ, ಅದು ಯೂಸ್ಲೆಸ್ ಆಗಿರ್ತದೆ. ಯಾವುದೇ ಏನು ಪ್ರೊಡಕ್ಟಿವ್ ಪರ್ಪಸ್ಗೆ ಅಸೆಟ್ ಅನ್ನು ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ, ಬೇರೆ ಬೇರೆ ಕಾರಣದಿಂದಾಗಿ ಅದು ಯೂಸ್ಲೆಸ್ ಆಗಿರ್ತದೆ. ಸೊ ಹಾಗೇನ್ ಮಾಡ್ಬೇಕು ನೀವಂತ ಕೇಸಲ್ಲಿ, ಈ ಅಸೆಟ್ ಇಂದ ನಿಮ್ಗೆ ಏನೂ ಲಾಭ ಇಲ್ಲ ಅಂತೇಳಿ ಆದ್ರೆ ಅದನ್ನ ನೀವು ಯಾರಾದ್ರೂ ಪರ್ಚೇಸ್ ಮಾಡುವಂತವ್ರು ಇದ್ರೆ ನಾರ್ಮಲ್ ಕೋರ್ಸ್ ಅಲ್ಲಿ ಅದನ್ನ ಸೇಲ್ ಮಾಡ್ಬೋದು. ಇಲ್ಲ ಯಾರು ಈಗ ಅಸೆಟ್ಗೆ ಮಾರ್ಕೆಟ್ ಅಲ್ಲಿ ಡಿಮಾಂಡ್ ಇಲ್ಲ ಅಂತೇಳಿ ಹೇಳಿದ್ರೆ ಸ್ಕ್ರಾಪ್ ಆಗಿ ಸೇಲ್ ಮಾಡ್ಬೋದು. ಆಗ ಎಷ್ಟು ಹಣ ಬರ್ತದೆ ನಿಮ್ಗೆ, ಅಷ್ಟು ಹಣ ನಿಮ್ಗೆ ಲಾಭ. ಅನ್ನೆಸೆಸರಿಲಿ ಅದು ನಿಮ್ಮ ಆರ್ಗನೈಸೇಷನ್ ಅಲ್ಲಿ ಇರುವುದಕ್ಕಿಂತ ಆದಷ್ಟು ಬೇಗ ಅದನ್ನು ಸೇಲ್ ಮಾಡಿ ಅದರಿಂದ ಎಷ್ಟು ಹಣ ಬರ್ತದೆ ಅಷ್ಟು ಹಣ ನೀವು ಕಲೆಕ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಇದು ಡಿಸ್ಪೋಸಲ್ ಆಫ್ ಅನ್ನೆಸೆಸರಿ ಅಸೆಟ್ ಅಂತ ಹೇಳುವಂಥದ್ದು. ಯಾವುದೇ ಯೂಸಿಗೆ ಇರದೇ ಇರುವಂತ ಅಸೆಟ್, ಬೇರೆ ಬೇರೆ ಕಾರಣಕ್ಕಾಗಿ, ಉದಾಹರಣೆಗೆ ಯಾವುದೋ ಡ್ಯೂ ಟು ದ ಚೇಂಜ್ ಇನ್ ದ ಟೆಕ್ನಾಲಜಿ ಆರ್ ಚೇಂಜ್ ಇನ್ ದ ಫ್ಯಾಷನ್ ಆರ್ ಚೇಂಜ್ ಇನ್ ದ ಟೇಸ್ಟ್ ಆಫ್ ದ ಕಸ್ಟಮರ್, your asset has become obsolete. So what you will do with that asset? It's of no use. Suppose if any other company is using such asset, you can sell the asset to other companies, or if no one is using that asset, you can sell the asset to the scrap. Whatever amount you are getting, that is called as that amount of cash will come into your business and you can manage the day-to-day activities with that cash. So that is one of the method of improving the liquidity position of the business concern. ಇನ್ನೊಂದು ಸೇಲ್ ಆಫ್ ಲಾಸ್ ಮೇಕಿಂಗ್ ಡಿವಿಷನ್ ಅಥವಾ ಬ್ರ್ಯಾಂಡ್ ಅಂತ ಹೇಳ್ತೀವಿ ನಾವು. ನಿಮ್ಮಲ್ಲಿ ಯಾವುದಾದ್ರೂ ಲಾಸ್ ಮೇಕಿಂಗ್ ಡಿವಿಷನ್ ಇದ್ರೆ ನಿಮ್ಮ ಆರ್ಗನೈಸೇಷನ್ ಅಲ್ಲಿ ಯಾವುದಾದ್ರೂ ನಿಮ್ಮಲ್ಲಿ ಉದಾಹರಣೆಗೆ ಒಂದು 2-3 ಬ್ರಾಂಚಸ್ ಇದೆ, ಆ 2-3 ಬ್ರಾಂಚಸ್ ಅಲ್ಲಿ ಒಂದು ಬ್ರಾಂಚ್ ನಿಮ್ಗೆ ಲಾಸ್ ಆಗ್ತಾ ಇದೆ, ಈಗ ಲಾಸ್ ಮಾಡ್ತಾ ಇದೆ, ಏನು ಲಾಭ ಇಲ್ಲ ಅಂತ ಹೇಳಿದ್ರೆ ಹಾಗೇನ್ ಮಾಡ್ತೀನಿ ನೀವು ಅದನ್ನು ಕ್ಲೋಸ್ ಮಾಡ್ಬೇಕು ಇಮಿಡಿಯೇಟ್ ಆಗಿ. ಅಥವಾ ಅದನ್ನ ಯಾರಾದ್ರೂ ಪರ್ಚೇಸ್ ಮಾಡೋರು ಇದ್ರೆ ಅವರಿಗೆ ಅದನ್ನ ಸೇಲ್ ಮಾಡ್ಬೇಕಂತ ಹೇಳ್ತಾರೆ. ಅಥವಾ ಬ್ರ್ಯಾಂಡ್, ನಿಮ್ಮ ಹತ್ರ ಒಂದು 3-4 ಬ್ರ್ಯಾಂಡಿನ ಪ್ರಾಡಕ್ಟ್ ಇದೆ, ಅದ ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ ಏನು ಲಾಭ ತರ್ತಾ ಇಲ್ಲ ನಿಮ್ಗೆ, ಸೊ ಅಂತ ಕೇಸರಿ ಏನ್ ಮಾಡ್ಬೇಕು, ಆ ಬ್ರ್ಯಾಂಡ್ ಅನ್ನು ನೀವು ಸೇಲ್ ಮಾಡಬೇಕು ಅಂತೇಳಿ ಕನ್ಸಿಡರ್ ಮಾಡ್ತೇವೆ. ಯಾಕೆ ಇದು 2 ಅಡ್ವಾಂಟೇಜ್ ಇದೆ ಅಂತ ಹೇಳ್ತಾರೆ. ಒಂದು, ಲಾಸಸ್ ಕ್ಯಾನ್ ಬಿ ಅವಾಯ್ಡೆಡ್ and you will be in a better cash position, and cash received on the sale of that particular brand or division, which improves your cash position. Cash position ಅನ್ನು, ನಿಮ್ಮ cash position ಅನ್ನು ಇಂಪ್ರೂವ್ ಮಾಡ್ತೇವೆ ಅಂತೇಳಿ ನಾವು ಕನ್ಸಿಡರ್ ಮಾಡಲಿಕ್ಕಿದ್ದೇವೆ. ಸೊ ಇಲ್ಲಿ ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪನಿಗಳು ಹೀಗೆ ಮಾಡ್ತೇವೆ. ಬೇರೆ ಬೇರೆ ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ಲಾಸ್ ಮೇಕಿಂಗ್ ಡಿವಿಷನ್ ಇದೆ ಅಥವಾ ಲಾಸ್ ಮೇಕಿಂಗ್ ಬ್ರ್ಯಾಂಡ್ ಇದೆ ಅಂತ ಹೇಳಿದ್ರೆ ಅದನ್ನು ಅವರು ಸೇಲ್ ಮಾಡ್ತಾರೆ. ಸೇಲ್ ಮಾಡಿಕೊಂಡು ಅವರು ಎಷ್ಟು ಲಾಭ, ಎಷ್ಟು ಹಣ ಬರ್ತದೆ ಅಷ್ಟು ಹಣ ಅವರಿಗೆ ಆ ಟೈಮಿನ ಲಾಭ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ. 2005 ಅಲ್ಲಿ ಮ್ಯಾರಿಕೋ ಇಂಡಸ್ಟ್ರಿ ಹ್ಯಾಸ್ ಪರ್ಚೇಸ್ ದ ಲಾಸ್ ಮೇಕಿಂಗ್ ನಿಹಾರ್ ಬ್ರ್ಯಾಂಡ್ ಫ್ರಮ್ ಹಿಂದೂಸ್ತಾನ್ ಲಿವರ್ ಲಿಮಿಟೆಡ್, and as a result of which the Hindustan Liver Limited got nearly 250 crores of cash which could be used for improving other brands. 2005 ಅಲ್ಲಿ ಹಿಂದೂಸ್ತಾನ್ ಲಿವರ್ ನವರ ನಿಹಾರ್ ಬ್ರ್ಯಾಂಡ್ ಅಂತ ಹೇಳುವಂತ ಒಂದು ಪ್ರಾಡಕ್ಟ್ ಅನ್ನು ಮ್ಯಾರಿಕೋ ಇಂಡಸ್ಟ್ರಿ ಅವರು ಪರ್ಚೇಸ್ ಮಾಡ್ತಾರೆ. ಸೊ ಮ್ಯಾರಿಕೋ ಇಂಡಸ್ಟ್ರಿ ಅವರು ಹಿಂದೂಸ್ತಾನ್ ಲಿವರ್ ಲಿಮಿಟೆಡ್ ನವರಿಗೆ
ಆಗ 250 crore rupees ಪೇಮೆಂಟ್ ಮಾಡಿದ್ದಾರೆ. ಸೊ ಅಷ್ಟು ಹಣ ಹಿಂದೂಸ್ತಾನ್ ಲಿವರ್ ಲಿಮಿಟೆಡ್ಗೆ ಸಿಕ್ಕಿತ್ತು. ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡ್ ಅಂತ ಹೇಳ್ತಾರೆ ಈಗ, ಆಗ ಹಿಂದೂಸ್ತಾನ್ ಲಿವರ್ ಲಿಮಿಟೆಡ್ ಅಂತ ಕರಿತಿದ್ರು. ಸೊ 250 crore ಕ್ಯಾನ್ ಬಿ ಯೂಸ್ಡ್ ಫಾರ್ ಇಂಪ್ರೂವಿಂಗ್ ದ ಅದರ್ ಬ್ರ್ಯಾಂಡ್ಸ್ ಆಫ್ ಹಿಂದೂಸ್ತಾನ್ ಲಿವರ್ ಲಿಮಿಟೆಡ್. ಇದಕ್ಕೆ ಹೇಳುವಂಥದ್ದು ಲಾಸ್ ಮೇಕಿಂಗ್ ಡಿವಿಷನ್ ಅಥವಾ ಲಾಸ್ ಮೇಕಿಂಗ್ ಬ್ರ್ಯಾಂಡ್ ಅನ್ನು ನಾವು ಸೇಲ್ ಮಾಡಬೇಕು, ಇಟ್ಕೊಳ್ಬಾರ್ದು ಅಂತ ಹೇಳುವಂಥದ್ದು. ರೈಟ್. ಸೊ ಇದು ಈ ಮಾರುತಿ ಸುಜುಕಿ ಅವರು ಸಿಯಾಸ್ ಕಾರನ್ನು ನಿಮ್ಮ ಟೊಯೋಟಾ ಕಂಪನಿಗೆ ಅದೇ ಮಾಡೆಲ್ ಅಲ್ಲಿ ಮಾಡಿ ಸೇಲ್ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡ್ತಾ ಇದ್ದಾರೆ ಅಂತ. ಸೊ ಈ ರೀತಿಯಲ್ಲಿ ಯಾವುದೋ ಒಂದು ಬ್ರ್ಯಾಂಡ್ ನಿಮ್ಮಲ್ಲಿ ಇರುವಂತದ್ದು ಈಗ ಯೂಸ್ ಆಗ್ಲಿಲ್ಲ, ಅದು ಮಾರ್ಕೆಟ್ ಅಲ್ಲಿ ಅದಕ್ಕೆ ಡಿಮಾಂಡ್ ಇಲ್ಲ ಅಂತ ಹೇಳಿದ್ರೆ, ಅಥವಾ ಆ ಡಿವಿಷನ್ ಇಂದ ನಿಮ್ಗೆ ಏನು ಲಾಭ ಇಲ್ಲ ಅಂತ ಹೇಳಿದ್ರೆ, ಆ ಡಿವಿಷನ್ ಅನ್ನು ಎಂಟೈರ್ಲಿ ಯು ಸೆಲ್ ಇಟ್ ಸೊ ದಟ್ ಯು ವಿಲ್ ಗೆಟ್ ದ ಕ್ಯಾಶ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಇಂಪ್ರೂವಿಂಗ್ ದ ಡೇ ಟು ಡೇ ಆಕ್ಟಿವಿಟೀಸ್ ಆರ್ ಇಂಪ್ರೂವಿಂಗ್ ದ ಅದರ್ ಬ್ರ್ಯಾಂಡ್ಸ್ ಅವೈಲೇಬಲ್. ಆಮೇಲೆ ಇನ್ನೊಂದು ಕನ್ವರ್ಷನ್ ಆಫ್ ಡೆಟ್ ಇನ್ ಟು ಶೇರ್ಸ್ ಅಂತ ಹೇಳ್ತೀವಿ. ಸೊ ಇದು ಯಾಕೆ ಅಂತ ಹೇಳಿದ್ರೆ, ಕೆಲವು ಸಲ ನಿಮಗೆ ಹ್ಯೂಜ್ ಅಮೌಂಟ್ ಆಫ್ ಕ್ಯಾಶ್ ಈಸ್ ರಿಕ್ವೈರ್ಡ್ ಫಾರ್ ಪೇಯಿಂಗ್ ದ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಆರ್ ಇಂಟ್ರೆಸ್ಟ್ ಆನ್ ಬಾಂಡ್ಸ್ ಆರ್ ಇಂಟ್ರೆಸ್ಟ್ ಆನ್ ಟರ್ಮ್ ಲೋನ್ಸ್. ಈ ಬಾಂಡ್ಸ್ ಡಿಬೆಂಚರ್ಸ್ ಎಲ್ಲ ಇದೆ ಅಂತ ಹೇಳಿದ್ರೆ ನಿಮಗೆ ಇದಕ್ಕೆ ಇಂಟ್ರೆಸ್ಟ್ ಕೊಡುವಂಥದ್ದೇ ಕೆಲವು ಕೋಟಿ ರೂಪಾಯಿ ಆಗ್ತದೆ ಕೆಲವು ವರ್ಷದಲ್ಲಿ. ಸೊ ಅಂತ ಟೈಮಲ್ಲಿ ನೀವೇನ್ ಮಾಡ್ಬೇಕಂದ್ರೆ, ಯು ಕ್ಯಾನ್ ನೆಗೋಷಿಯೇಟ್ ವಿತ್ ದ ಲೆಂಡರ್ and such type of debt can be converted into either preference shares or equity shares. So preference shares ಗೆ ಅಥವಾ equity share ಗೆ ಕನ್ವರ್ಟ್ ಮಾಡಿದ್ರೆ ನಿಮ್ಗೇನಾಗ್ತದೆ, ಕಂಪಲ್ಸರಿ ಪೇಮೆಂಟ್ ಆಫ್ ಇಂಟ್ರೆಸ್ಟ್ ಕ್ಯಾನ್ ಬಿ ಅವಾಯ್ಡೆಡ್. ಈ ಪ್ರಿಫರೆನ್ಸ್ ಶೇರ್ಸ್ ಗೆ ಅಥವಾ ಇಕ್ವಿಟಿ ಶೇರ್ಸ್ ಗೆ ಇನ್ವೆಸ್ಟ್ ಮಾಡಿದ್ರೆ, ಇಕ್ವಿಟಿ ಶೇರ್ಸ್ ಗೆ ಪ್ರಿಫರೆನ್ಸ್ ಶೇರ್ಸ್ ಗೆಲ್ಲ ಲಾಭ ಯಾವಾಗ ಕೊಡ್ತೀರಿ ನೀವು, ಡಿವಿಡೆಂಡ್ ಯಾವಾಗ ಕೊಡ್ತೀರಿ? ಓನ್ಲಿ ವೆನ್ ದೇರ್ ಇಸ್ ಹ್ಯೂಜ್ ಅಮೌಂಟ್ ಆಫ್ ಪ್ರಾಫಿಟ್. ತುಂಬಾ ಪ್ರಾಫಿಟ್ ಇದ್ದಾಗ ಮಾತ್ರ ನೀವು ಡಿವಿಡೆಂಡ್ ಕೊಡ್ತೀರಿ, ಇಲ್ಲಾಂದ್ರೆ ಡಿವಿಡೆಂಡ್ ಕೊಡ್ಬೇಕಂತಿರಲಿಲ್ಲ. ಬಟ್ ಡೆಟ್ ಇದ್ದಾಗ ಏನಾಗ್ತದೆ, ನೀವು ಪ್ರಾಫಿಟ್ ಮಾಡಿ ಅಥವಾ ಲಾಸ್ ಮಾಡಿ ಆ ಡಿಬೆಂಚರ್ ಹೋಲ್ಡರ್ಸಿಗೆ ಅಥವಾ ಡೆಟ್ ಹೋಲ್ಡರ್ಸಿಗೆ ನೀವು ಇಂಟ್ರೆಸ್ಟ್ ಅನ್ನು ರೆಗ್ಯುಲರ್ ಆಗಿ ಪೇಮೆಂಟ್ ಮಾಡಬೇಕಾಗ್ತದೆ. ಸೊ ವೆನ್ ಯು ಕನ್ವರ್ಟ್ ಯುವರ್ ಡೆಟ್ ಇನ್ ಟು ಶೇರ್ಸ್, ಯು ನೀಡ್ ನಾಟ್ ಪೇ ದ ಡಿವಿಡೆಂಡ್ ರೆಗ್ಯುಲರ್ಲಿ ಆರ್ ಯು ನೀಡ್ ನಾಟ್ ಪೇ ಡಿವಿಡೆಂಡ್ ಎಟ್ ಆಲ್ ಟು ದ ಶೇರ್ ಹೋಲ್ಡರ್ಸ್. ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡ್ ಬೇಕಂತೇಳಿ ಇಲ್ಲ. ಯಾವಾಗ ಕೊಡ್ತೀರಿ? ಓನ್ಲಿ ವೆನ್ ದೇರ್ ಇಸ್ huge amount of profit as well as when it is decided by the annual general body meeting. ಆಗ ಮಾತ್ರ ನೀವು ಪೇಮೆಂಟ್ ಮಾಡ್ತೀರಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಪೇಮೆಂಟ್ ಮಾಡ್ಬೇಕಂತಿಲ್ಲ, ಅಷ್ಟು ಅಮೌಂಟಿನ ಕ್ಯಾಶ್ ನಿಮ್ಗೆ ಉಳಿತದೆ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಇದೊಂದು ಅಡ್ವಾಂಟೇಜ್. ಈ ರೀತಿಯಲ್ಲಿ ನೀವು ಲಿಕ್ವಿಡಿಟಿ ಪೊಸಿಷನ್ ಅನ್ನು ಇಂಪ್ರೂವ್ ಮಾಡಿಕೊಳ್ಬೇಕು ಅಂತ ಹೇಳ್ತೀವಿ. ಇದು ಒಂದು ನಿಮ್ಗೆ ಮೆಥಡ್ ಇರುವಂತದ್ದು ಕ್ಯಾಶ್ ಪೊಸಿಷನ್ ಇಂಪ್ರೂವ್ ಮಾಡೋದಕ್ಕೆ. ಇನ್ನೊಂದು ಬಿಕಮಿಂಗ್ ಎ ಗ್ರೋತ್ ಓರಿಯೆಂಟೆಡ್ ಕಂಪನಿ. ಗ್ರೋತ್ ಓರಿಯೆಂಟೆಡ್ ಕಂಪನಿಯಾಗಿ ನೀವು ನಿಮ್ಮನ್ನು ಕನ್ವರ್ಟ್ ಮಾಡಿಕೊಳ್ಬೇಕು ಅಂದ್ರೆ ನಿಮ್ಮ ಕಂಪನಿಯನ್ನು ಕನ್ವರ್ಟ್ ಮಾಡಬೇಕು. ಹೇಗೆ ಮಾಡ್ತೀರಿ? ಅಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ದೇರ್ ಆರ್ ಯೂಶುವಲಿ 2 types ಆಫ್ ಕಂಪನೀಸ್ ಬೇಸ್ಡ್ ಆನ್ ರಿವಾರ್ಡಿಂಗ್ ದ ಶೇರ್ ಹೋಲ್ಡರ್ಸ್. ಶೇರ್ ಹೋಲ್ಡರ್ಸ್ಗೆ ರಿವಾರ್ಡ್ ಕೊಡುವ ಬೇಸಿಸ್ ಅಲ್ಲಿ ಕಂಪನಿಗಳನ್ನು 2 ಕ್ಯಾಟಗರಿ ಆಗಿ ಡಿವೈಡ್ ಮಾಡ್ತಾರೆ. ಒಂದು ಡಿವಿಡೆಂಡ್ ಪೇಯಿಂಗ್ ಕಂಪನಿ ಅಂತ ಹೇಳ್ತಾರೆ, ಇನ್ನೊಂದು ಗ್ರೋತ್ ಓರಿಯೆಂಟೆಡ್ ಕಂಪನಿ ಹೇಳ್ತಾರೆ. ಡಿವಿಡೆಂಡ್ ಪೇಯಿಂಗ್ ಕಂಪನಿ ಅಂದ್ರೆ ಏನು ಅಂತ ಹೇಳಿದ್ರೆ, ರೆಗ್ಯುಲರ್ ಆಗಿ ಅವರು ಡಿವಿಡೆಂಡ್ ಪೇಮೆಂಟ್ ಮಾಡ್ತಾ ಇರ್ತಾರೆ ಶೇರ್ ಹೋಲ್ಡರ್ಸ್ಗೆ. ಇದರಿಂದ ಶೇರ್ ಹೋಲ್ಡರ್ಸ್ಗೆ ಮಾತ್ರ ಲಾಭ. ಉದಾಹರಣೆಗೆ ನನ್ನ ಹತ್ರ ಒಂದು 100 ರೂಪಾಯಿದು ಶೇರ್ ಇದೆ ಅಂತ ಹೇಳಿದ್ರೆ 10% ಡಿವಿಡೆಂಡ್ ಕೊಟ್ಟರು ಅಂದ್ರೆ ನನಗೆ ಆ ವರ್ಷ 10 ರೂಪಾಯಿ ಡಿವಿಡೆಂಡ್ ಸಿಗ್ತದೆ. ನನ್ನ ಹತ್ರ 10,000 ಶೇರ್ ಇದ್ರೆ 1 ಲಕ್ಷ ರೂಪಾಯಿ ಡಿವಿಡೆಂಡ್ ಸಿಗ್ತದೆ. ಇದು ಶೇರ್ ಹೋಲ್ಡರ್ಸ್ಗೆ ಮಾತ್ರ ಡಿವಿಡೆಂಡ್ ಇದ್ದು ಲಾಭ ಅಷ್ಟೇ. ಇನ್ನೊಂದು ಗ್ರೋತ್ ಓರಿಯೆಂಟೆಡ್ ಕಂಪನಿ. ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ದೇ ಡು ನಾಟ್ ಪೇ ಡಿವಿಡೆಂಡ್. Instead of that, they are retaining the income by the company itself and they are using the profit for various developmental purposes. ಅಥವಾ ಕಂಪನಿಯ ಡೆವಲಪ್ಮೆಂಟಿಗೆ ಅಥವಾ ಕಂಪನಿಯ ಗ್ರೋತಿಗೆ ಆ ಫಂಡ್ ಅನ್ನು ಯೂಸ್ ಮಾಡ್ತಾರೆ. ಅಥವಾ ಕೆಲವು ಸರಿ ಬೋನಸ್ ಶೇರ್ಸ್ ಇಶ್ಯೂ ಮಾಡ್ತಾರೆ. ಗ್ರೋತಿಗೆಲ್ಲ ಯೂಸ್ ಮಾಡಿದಾಗ ಏನಾಗ್ತದೆ, ನಿಮಗೆ ಹೊರಗಿಂದ ಸಾಲ ತಗೊಳ್ಬೇಕಂತಿಲ್ಲ, ಇಂಟ್ರೆಸ್ಟ್ ಕೊಡುವಂಥದ್ದು ಉಳಿತದೆ, ಕಂಪನಿ ಗ್ರೋತ್ ಆಗ್ತದೆ. ಕೆಲವು ಕಂಪನಿಯವರು ಕ್ಯಾಶ್ ಡಿವಿಡೆಂಡ್ ಕೊಡುವ ಬದಲು ಬೋನಸ್ ಶೇರ್ಸ್ ಕೊಡ್ತಾರೆ ಶೇರ್ ಹೋಲ್ಡರ್ಸ್ಗೆ. ಈಗ ಏನಾಗ್ತದೆ, ಬೋನಸ್ ಶೇರ್ಸ್ ಕೊಟ್ಟಾಗ ಮತ್ತು ಕಂಪನಿ ಗ್ರೋತ್ ಆಗ್ತಾ ಹೋದಾಗೆ, ಪ್ರಾಫಿಟ್ ಜಾಸ್ತಿ ಆದಾಗೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ ಇನ್ಕ್ರೀಸಸ್. ಕಂಪನಿಯ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ ಇನ್ಕ್ರೀಸಸ್. ಸೊ ಈ ಕಂಪನಿಗೆ ನಾವು ಗ್ರೋತ್ ಓರಿಯೆಂಟೆಡ್ ಕಂಪನಿ ಅಂತ ಹೇಳ್ತೀವಿ. ಸೊ ಡಿವಿಡೆಂಡ್ ಕೊಡದೆ ಬಂದ ಲಾಭವನ್ನೆಲ್ಲ ನೀವು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಆಗ ನಿಮ್ಮ ಲಿಕ್ವಿಡಿಟಿ ಪೊಸಿಷನ್ ಇಂಪ್ರೂವ್ ಆಗ್ತದೆ. ಬಂದ ಲಾಭವನ್ನು ನೀವು ನಿಮ್ಮ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ತೀರಿ ಅಂತ ಹೇಳಿದ್ರೆ ನಿಮ್ಮ ಕಂಪನಿಯನ್ನು ಗ್ರೋತ್ ಓರಿಯೆಂಟೆಡ್ ಕಂಪನಿ ಅಂತ ಹೇಳ್ತಾರೆ. ಪ್ರತಿ ವರ್ಷ ನೀವು ಹೊರಗಿಂದ ಸಾಲ ತೆಗೆಯುವುದರ ಬದಲು ನಿಮ್ಮ ಪ್ರಾಫಿಟ್ ಅನ್ನು ಯೂಸ್ ಮಾಡ್ತಿದ್ದೀರಿ. ಅದಕ್ಕೆ ಇನ್ನೊಂದು ಟರ್ಮ್ ಯೂಸ್ ಮಾಡ್ತಾರೆ, ಫ್ಲೋಯಿಂಗ್ ಬ್ಯಾಕ್ ಆಫ್ ಪ್ರಾಫಿಟ್ ಅಂತ ಹೇಳ್ತಾರೆ, ಅಥವಾ ರಿಟೈನ್ಡ್ ಅರ್ನಿಂಗ್ಸ್ ಅನ್ನು ಯೂಸ್ ಮಾಡುದು ಅಂತ ಹೇಳ್ತಾರೆ. ಸೊ ಇದರಿಂದಾಗಿ ನೀವು
ಇಂಟ್ರೆಸ್ಟ್ ಕೊಡುವಂಥದ್ದು ಇದೆಲ್ಲ ಖರ್ಚು ಕಡಿಮೆ ಆಗ್ತದೆ ಮತ್ತು ಲಾಭ ಇದ್ದಷ್ಟು ನೀವು ಅದನ್ನು ಇನ್ವೆಸ್ಟ್ ಮಾಡ್ತೀವಿ, ಆಗ ಪ್ರಾಫಿಟ್ ಆಟೋಮೆಟಿಕಲಿ ಜಾಸ್ತಿ ಆಗ್ತದೆ. ಪ್ರಾಫಿಟ್ ಜಾಸ್ತಿ ಆದಾಗೆ ನಿಮ್ಮ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್ ಜಾಸ್ತಿ ಆಗ್ತದೆ. ಇವತ್ತು 100 ರೂಪಾಯಿ ಇದೆ ಫೇಸ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ ಅಂತ ಹೇಳಿದ್ರೆ ನಾಳೆ 150 ಆಗ್ಬೋದು, 200 ಆಗ್ಬೋದು, 1000 ಆಗ್ಬೋದು, 2000 ಆಗ್ಬೋದು, 10,000 ಆಗ್ಬೋದು. ಡಿಪೆಂಡಿಂಗ್ ಅಪಾನ್ ಯುವರ್ ಗ್ರೋತ್ ಕೆಪಾಸಿಟಿ. ಅಥವಾ ಬೋನಸ್ ಶೇರ್ಸ್ ಕೊಟ್ಟಿದ್ದೀರಿ, ಮಾರ್ಕೆಟ್ ಅಲ್ಲಿ ಶೇರ್ಸ್ ಅವೈಲೇಬಿಲಿಟಿ ಜಾಸ್ತಿ ಇದೆ, ಮಾರ್ಕೆಟ್ ಅಲ್ಲಿ ಆ ಕಂಪನಿ ಶೇರ್ಸ್ ಜಾಸ್ತಿ ಲಿಕ್ವಿಡ್ ಪೊಸಿಷನ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಅಂತ ಕಂಪನಿಯ ಶೇರ್ಸ್ಗೆ ಡಿಮಾಂಡ್ ಮಾಡ್ತಾರೆ. ಸೊ ಆ ಸರ್ಕಮ್ಸ್ಟೆನ್ಸ್ ಅಲ್ಲಿ ನಿಮ್ಮ ಕಂಪನಿಯನ್ನು ಗ್ರೋತ್ ಓರಿಯೆಂಟೆಡ್ ಕಂಪನಿ ಅಂತ ಹೇಳಿ ಕರೀತಾರೆ. ಸೊ ಇದು ಬೆಟರ್ ಕ್ಯಾಶ್ ಮ್ಯಾನೇಜ್ಮೆಂಟ್ ಒಂದು ಟೆಕ್ನಿಕ್ ಅಂತ ಹೇಳಿ. ಇನ್ಸ್ಟೆಡ್ ಆಫ್ ಪೇಯಿಂಗ್ ಕ್ಯಾಶ್, ನೀವು ಕ್ಯಾಶ್ ಡಿವಿಡೆಂಡ್ ಕೊಟ್ಟರೆ ಏನಾಗ್ತದೆ, ನಿಮ್ಮ ಹತ್ರ ಕ್ಯಾಶ್ ಇರುವುದಿಲ್ಲ. ಯು ಆರ್ ಸಫರಿಂಗ್ ಫ್ರಮ್ ಶಾರ್ಟೇಜ್ ಆಫ್ ಕ್ಯಾಶ್. ಪ್ರಾಫಿಟ್ ಬಂದಿದ್ದೆಲ್ಲ ಶೇರ್ ಹೋಲ್ಡರ್ಸ್ಗೆ ಡಿಕ್ಲೇರ್ ಮಾಡಿದ್ರೆ ಅಥವಾ ಡಿವಿಡೆಂಡ್ ಅಂತೇಳಿ ಡಿಕ್ಲೇರ್ ಮಾಡಿದ್ರೆ ಶೇರ್ ಹೋಲ್ಡರ್ಸ್ಗೆ ಕೊಟ್ಟರೆ ಯು ಆರ್ ಸಫರಿಂಗ್ ಫ್ರಮ್ ಶಾರ್ಟೇಜ್ ಆಫ್ ಕ್ಯಾಶ್. ಆಗ ನಿಮ್ಮ ಲಿಕ್ವಿಡಿಟಿ ಪೊಸಿಷನ್ ಒಳ್ಳೆ ರೀತಿಯಲ್ಲಿ ಇರುವುದಿಲ್ಲ. ಸೊ ಲಿಕ್ವಿಡಿಟಿ ಪೊಸಿಷನ್ ಇಂಪ್ರೂವ್ ಮಾಡಬೇಕಾದ್ರೆ ಯು ಬಿಕಮ್ ಎ ಗ್ರೋತ್ ಓರಿಯೆಂಟೆಡ್ ಕಂಪನಿ. ಹೌ ಟು ಬಿಕಮ್ ಎ ಗ್ರೋತ್ ಓರಿಯೆಂಟೆಡ್ ಕಂಪನಿ? Instead of paying dividend, you invest the cash in your company only, so as to increase the market value of share, or give the bonus shares to the shareholders, so as to increase the market. It also increases the market value of shares. The last one is dealer deposit or customer deposit. ಇದು ಇನ್ನೊಂದು ಟೆಕ್ನಿಕ್ ಅಂತ ನಾವು ಕನ್ಸಿಡರ್ ಮಾಡಿದ್ದೀವಿ. ಇಲ್ಲಿ ಎಲ್ಲ ಸಾಧ್ಯ ಆಗ್ತದೆ ಅಲ್ಲಿ ಎಲ್ಲ ನೀವು ಏನ್ ಮಾಡ್ಬೇಕಂದ್ರೆ ಈ ಡೀಲರ್ಸ್ ಹತ್ರ ಸೆಕ್ಯೂರಿಟಿ ಡೆಪಾಸಿಟ್ ಅಂತೇಳಿ ತಗೊಳ್ಬೇಕು ಅಂತ ಹೇಳ್ತಾರೆ. ಡೀಲರ್ಸ್ಗೆ ನೀವು ಏನು ಗೂಡ್ಸ್ ಅನ್ನು ತುಂಬಾ ಕಳಿಸ್ತೀರಿ ಸೇಲ್ ಮಾಡೋದಕ್ಕೆ. ಸೊ ಆ ಗೂಡ್ಸ್ ತುಂಬಾ ಕಳಿಸಿದಾಗ ಅವ್ರು ನಿಮ್ಗೆ ಹಣ ಕೊಡೋದು ಯಾವಾಗ? ಸೇಲ್ ಆದ್ಮೇಲೆ ಹಣ ಕೊಡ್ತಾರೆ. ಸೊ ಅದ್ರ ಬದಲಿಗೆ ನೀವೇನ್ ಮಾಡ್ಬೇಕು, ಡೀಲರಿಗೆ 1 ಲಕ್ಷದ ಗೂಡ್ಸ್ ಕಳಿಸ್ತೀರಿ ಅಂತ ಹೇಳಿದ್ರೆ ಒಂದು 10,000 ಡೀಲರ್ಸ್ ಹತ್ರ ಡೆಪಾಸಿಟ್ ಅಂತೇಳಿ ತಗೊಳ್ಳಿ. 1 ಲಕ್ಷದ ಗೂಡ್ಸ್ ಕಳಿಸೋಕ್ಕೆ 10,000 ಡೆಪಾಸಿಟ್ ಅಂತೇಳಿ ತಗೊಳ್ಳಿ. ಅಷ್ಟು ಅಮೌಂಟ್ ಆಫ್ ಕ್ಯಾಶ್ ನಿಮ್ಗೆ ಇಮಿಡಿಯೇಟ್ ಬರ್ತದೆ. ಉಳಿದ 90,000 ನಾವು ಸೇಲ್ ಆದ್ಮೇಲೆ ಕೊಡ್ಲಿ ಸಮಸ್ಯೆ ಇಲ್ಲ ನಿಮಗೆ, ರೈಟ್? ಇದು ಒಂದು ಟೆಕ್ನಿಕ್, ನಿಮ್ಮ ಕ್ಯಾಶ್ ಪೊಸಿಷನ್ ಅನ್ನು ಇಂಪ್ರೂವ್ ಮಾಡಲಿಕ್ಕೆ ಒಂದು ಟೆಕ್ನಿಕ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಆಮೇಲೆ ಇನ್ನೊಂದು, ಈ ಕಸ್ಟಮರ್ಸ್ ಎಲ್ಲ ನಿಮಗೆ ಗೂಡ್ಸ್ಗೆ ಆರ್ಡರ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅಂತ ಕೇಸಲ್ಲಿ ಕೂಡ ಈ ಕಸ್ಟಮರ್ಸ್ ಹತ್ರ ಯು ಕ್ಯಾನ್ ಆಸ್ಕ್ ಫಾರ್ ಡೆಪಾಸಿಟ್ ಕೇಳ್ಬೋದು ಅಂತ ಹೇಳ್ತಾರೆ ಕಸ್ಟಮರ್ಸ್ ಹತ್ರ. ಈ ಕಸ್ಟಮರ್ ಅಡ್ವಾನ್ಸ್ ಅಂತೇಳಿ ನಾವು ಕನ್ಸಿಡರ್ ಮಾಡಿದ್ದು. ಒಂದು ಸ್ವಲ್ಪ ಅಡ್ವಾನ್ಸ್ ನೀವು ಕಸ್ಟಮರ್ಸ್ ಹತ್ರ ತಗೊಂಡ್ರೆ ಆ ಟೈಮಿಗೆ ನೀವೇನು ಮಾಡ್ತೀರಿ, ಆಟೋಮೆಟಿಕಲಿ ನಿಮ್ಮ ಹತ್ರ ಕಸ್ಟಮರ್ಗೆ ಗೂಡ್ಸ್ ಕೊಡುವವರೆಗೆ ಅಷ್ಟು ಕ್ಯಾಶ್ ಇರ್ತದೆ. ನಿಮ್ಮ ಮ್ಯಾನುಫ್ಯಾಕ್ಚರಿಂಗ್ ಪರ್ಪಸ್ಸಿಗೆ ಅಥವಾ ನಿಮ್ಮ ಡೇ ಟು ಡೇ ಆಕ್ಟಿವಿಟೀಸಿಗೆ ಆ ಕ್ಯಾಶನ್ನು ನೀವು ಯೂಸ್ ಮಾಡಿಕೊಡ್ಬೋದು. ಈ ಕಸ್ಟಮರ್ ಅಡ್ವಾನ್ಸ್ ಕೆಲವು ಸ್ಪೆಸಿಫಿಕ್ ಕಂಪನಿಯಲ್ಲಿ ಕೇಳ್ತಾರಂತೆ ಅಂತ ಕೇಳಬಹುದು. ಉದಾಹರಣೆಗೆ ಈ ಪ್ರಿಂಟಿಂಗ್ ಇಂಡಸ್ಟ್ರಿಯಲ್ಲಿ, ಫ್ಯಾಬ್ರಿಕೇಶನ್ ವರ್ಕಲ್ಲಿ ಕಸ್ಟಮರ್ ಅಡ್ವಾನ್ಸ್ ಅನ್ನು ನೀವು ಕೇಳ್ಬೋದಂತೆ. ಕಸ್ಟಮರ್ ಡೆಪಾಸಿಟ್ ಕೂಡ ಹಾಗೆ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ 2 ವೀಲರ್ ಅಥವಾ 4 ವೀಲರ್ಸ್ ಟ್ರಕ್ಸ್ ಎಲ್ಲ ಪರ್ಚೇಸ್ ಮಾಡ್ತಿದ್ರೆ ಕಸ್ಟಮರ್ ಅಡ್ವಾನ್ಸಿಗೆ ನೀವು ಡೆಪಾಸಿಟ್ಗೆ ಇನ್ಸಿಸ್ಟ್ ಮಾಡ್ಬೋದು ಅಂತ ಹೇಳ್ತೇವೆ. ಉದಾಹರಣೆಗೆ ನೀವು ಒಂದು ಕಾರ್ ಪರ್ಚೇಸ್ ಮಾಡ್ತೀರ ಅಂತ ಹೇಳಿದ್ರೆ ಏನು ಮಾಡಬೇಕು, ಹ್ಯುಂಡೈ ಕಂಪನಿ ಈಗ ನೀವು ಯಾವ್ದಾದ್ರು ಒಂದು ಕಾರ್ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಅವರು ಬುಕಿಂಗ್ ಚಾರ್ಜಸ್ ಅಂತ ನೀವು ಒಂದು 5,000 10,000 ಕೊಟ್ಟು ಬುಕ್ ಮಾಡಬೇಕು. ಅದು ನಿಮ್ಗೆ 1 ತಿಂಗಳು ಅಥವಾ 2 ತಿಂಗಳಾದ್ಮೇಲೆ ಅವರು ಡೆಲಿವರಿ ಕೊಡ್ತಾರೆ. ಸೊ ಇದು ಕಸ್ಟಮರ್ ಡೆಪಾಸಿಟ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಹೀಗೆ ಒಂದು 10 ಜನ 5,000ಗೆ ಡೆಪಾಸಿಟ್ ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡಿದ್ದಾರೆ ಅಂತೇಳಿ ಹೇಳಿದ್ರೆ ಆ ಕಂಪನಿ ಹತ್ರ ಆ ಟೈಮಿಗೆ ನಿಮಗೆ 50,000 ರೂಪಾಯಿ ಆಗ್ತದೆ. ದಟ್ 50,000 ಕ್ಯಾನ್ ಬಿ ಯೂಸ್ಡ್ ಫಾರ್ ವೇರಿಯಸ್ ಪರ್ಪಸಸ್. ಬೇರೆ ಬೇರೆ ಪರ್ಪಸ್ಸಿಗೆ ನೀವು ಅದನ್ನು ಯೂಸ್ ಮಾಡ್ಬೋದು. ಉಳಿದ ಹಾಗೆ ಆಕ್ಚುಯಲ್ ಪ್ರಾಡಕ್ಟ್ ಡೆಲಿವರಿ ಮಾಡುವಾಗ ಏನು ಅಡ್ವಾನ್ಸ್ ತಗೊಂಡಿದ್ದೀರಿ ಅಥವಾ ಏನು ಡೆಪಾಸಿಟ್ ತಗೊಂಡಿದ್ದೀರಿ ಅದನ್ನು ಲೆಸ್ ಮಾಡಿ ನೀವು ಉಳಿದ ಹಣವನ್ನು ಕಸ್ಟಮರ್ಸ್ ಅನ್ನು ಕಲೆಕ್ಟ್ ಮಾಡ್ತೀವಿ. ಸೊ ಈ ಎಲ್ಲ ಟೆಕ್ನಿಕ್ ಅನ್ನು ಯೂಸ್ ಮಾಡಬೇಕು ಅಂತ ಹೇಳ್ತಾರೆ ಫಾರ್ ಇಂಪ್ರೂವಿಂಗ್ ದ ಕ್ಯಾಶ್ ಪೊಸಿಷನ್. ನಿಮ್ಮ ಲಿಕ್ವಿಡಿಟಿ ಪೊಸಿಷನ್ ಅನ್ನು ಇಂಪ್ರೂವ್ ಮಾಡೋದಕ್ಕೆ ಇಷ್ಟು ಎಲ್ಲ ಮೆಥಡ್ಸ್ ಫಾಲೋ ಮಾಡಬಹುದು, ರೈಟ್? ಯಾವುದೆಲ್ಲ? ಒನ್ಸ್ ಅಗೇನ್ ಐ ವಿಲ್ ರಿಪೀಟ್. ಗುಡ್ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್. ಇನ್ವೆಂಟ್ರಿಯಲ್ಲಿ ಸಾಧ್ಯ ಆದ ಇಷ್ಟು ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಯಿತು ಅಷ್ಟು ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಹೇಳ್ತಾರೆ. ಅಂದರೆ ಸಪ್ಲೈಯರ್ಸ್ ಒಟ್ಟಿಗೆ ಅರೇಂಜ್ಮೆಂಟ್ ಮಾಡಿಕೊಳ್ಬೇಕು. ಯಾವ ರೀತಿ ಅರೇಂಜ್ಮೆಂಟ್ ಅಂತ ಹೇಳಿದ್ರೆ ನಿಮಗೆ ಆರ್ಡರ್ ಕೊಟ್ಟ ಕೂಡಲೇ ರಾ ಮೆಟೀರಿಯಲ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿಗೆ ಸೀದಾ ಬಂದು ರೀಚ್ ಆಗುವ ಹಾಗೆ. ಇಲ್ಲಾಂದ್ರೆ 12 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಬೇಕಾಗ್ತದೆ. ನೀವು ಅರೇಂಜ್ಮೆಂಟ್ ಮಾಡಿಕೊಳ್ಳಿಲ್ಲ, ಅಗ್ರಿಮೆಂಟ್ ಮಾಡಿಕೊಳ್ಳಿಲ್ಲ ಅಥವಾ ಸಪ್ಲೈಯರ್ಸ್ ನಿಮಗೆ ಸರಿ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಯು ನೀಡ್ ಟು ಇನ್ವೆಸ್ಟ್ crores of rupees in the raw materials. ಆ ರೀತಿ ಆಗದ ಹಾಗೆ ನೋಡಿಕೊಳ್ಬೇಕು ಇನ್ವೆಂಟರಿ ಮ್ಯಾನೇಜ್ಮೆಂಟ್. ರ್ಯಾಪಿಡ್ ಸ್ಟಾಕ್ ಟರ್ನ್ ಓವರ್, ಸೇಲ್ಸ್ ಫಾಸ್ಟ್ ಆಗಿ ಆಗುವ ಹಾಗೆ ನೋಡಿಕೊಳ್ಬೇಕು ಮತ್ತು ಸೇಲ್ಸ್ ಫಾಸ್ಟ್ ಆಗಿ ನಿಮಗೆ ಕ್ಯಾಶ್ ಇಮಿಡಿಯೇಟ್ ಬರುವ ಹಾಗೆ ನೋಡಿಕೊಳ್ಬೇಕು. ಹೇಗೆ ಮಾಡ್ತೀರಿ?
accelerating the sales by undertaking aggressive selling method or arranging the exhibition or arranging the sales mela or arranging special sales week etc. ಈ ರೀತಿಯಲ್ಲೆಲ್ಲ ಮಾಡಿ ನೀವು ಸೇಲ್ಸ್ ಟರ್ನ್ ಓವರ್ ಜಾಸ್ತಿ ಆಗುವಾಗೆ ಮಾಡಬೇಕು. ದೆನ್ ನೆಗೋಷಿಯೇಟಿಂಗ್ ವಿತ್ ದ ಸಪ್ಲೈಯರ್ಸ್ ಒಟ್ಟಿಗೆ ನೆಗೋಷಿಯೇಟ್ ಮಾಡಬೇಕು. ಯಾವುದ್ರ ಬಗ್ಗೆ ಅಂತ ಹೇಳಿದ್ರೆ ಲಾಂಗರ್ ರೀಪೇಮೆಂಟ್ ಪೀರಿಯಡ್ ಅಂಡ್ ಬೆಟರ್ ಕ್ಯಾಶ್ ಡಿಸ್ಕೌಂಟಿನ ಬಗ್ಗೆ. ದೆನ್ ಬೆಟರ್ ಅಕೌಂಟ್ಸ್ ರಿಸೀವೇಬಲ್ ಮ್ಯಾನೇಜ್ಮೆಂಟ್, ಇಲ್ಲಿ ಸೇಲ್ಸ್ ಲೆಡ್ಜರ್ ಅನ್ನು ಸರಿಯಾಗಿ ಮ್ಯಾನೇಜ್ ಮಾಡಬೇಕು. ಆಮೇಲೆ ಎಫಿಷಿಯಂಟ್ ಸಿಸ್ಟಮ್ ಆಫ್ ಕ್ಯಾಶ್ ಕಲೆಕ್ಷನ್ ಇರಬೇಕು ಥ್ರೂ ಟೈಮ್ಲಿ ರಿಮೈಂಡರ್ಸ್ ಅಂಡ್ ವೆಲ್ ಪ್ಲಾನ್ಡ್ ಟೆಕ್ನಿಕ್ಸ್. Similarly, if you have the bills of exchange etc., it can be discounted with the bank and you can get the cash immediately with which you can manage the day-to-day activities. Then invoice discounting, a permanent arrangement can be made with the factors so as to get the cash immediately. It is considered as an expensive process, but even then it is advisable for managing the cash. Then next one is disposal of unnecessary asset. If any asset is of not use in your organization for different reasons, then you sell that asset. Whatever amount you get, you use it for your day-to-day activities. Then sale of loss-making division or brands. Loss ಆಗ್ತಾ ಇರುವಂತ ಡಿವಿಷನ್ ಅನ್ನು ಮತ್ತು ಬ್ರ್ಯಾಂಡ್ ಅನ್ನು ಸೇಲ್ ಮಾಡಿ ಏನು ಹಣ ಬರ್ತದೆ ಅಷ್ಟು ಹಣವನ್ನು ನೀವು ಕಂಪನಿಯ ಬೇರೆ ಬೇರೆ ಪರ್ಪಸ್ಗೆ, ಇನ್ನೊಂದು ಡಿವಿಷನ್ ಇಂಪ್ರೂವ್ಮೆಂಟ್ಗೆ ಅಥವಾ ಇನ್ನೊಂದು ಬ್ರ್ಯಾಂಡಿನ ಇಂಪ್ರೂವ್ಮೆಂಟ್ಗೆ ಅದನ್ನು ನೀವು ಯೂಸ್ ಮಾಡಿಕೊಳ್ಬಹುದು. ಆಮೇಲೆ ಕನ್ವರ್ಷನ್ ಆಫ್ ಡೆಟ್ ಇಂಟು ಶೇರ್ಸ್, ಡೆಟ್ ಅನ್ನು ಶೇರ್ಸ್ಗೆ ಕನ್ವರ್ಟ್ ಮಾಡಬೇಕು. ಡೆಟ್ ಇದ್ರೆ ಅದಕ್ಕೆ ರೆಗ್ಯುಲರ್ ಆಗಿ ನೀವು ಇಂಟ್ರೆಸ್ಟ್ ಪೇಮೆಂಟ್ ಮಾಡಬೇಕಾಗ್ತದೆ. ಅಂಡ್ ಇಫ್ ಯು ಹ್ಯಾವ್ ಹ್ಯೂಜ್ ಅಮೌಂಟ್ ಆಫ್ ಡೆಟ್, ದೇರ್ ಇಸ್ ಹ್ಯೂಜ್ ಪೇಮೆಂಟ್ ಆಫ್ ಇಂಟ್ರೆಸ್ಟ್. ಸೊ in consultation with the lenders, you can convert the debt into shares so as to manage the liquidity position. Then becoming a growth oriented company, instead of paying a regular dividend to the shareholders, you can invest the money and you can issue bonus shares to the shareholders. And if you are investing the profit in your organization, your market value of share will increases. Thereby you can become a growth oriented company and you can manage with the available cash. And dealer deposit and customer deposit, whenever it is possible, ask for deposit, security deposit with the dealer to whom you are selling the goods. And customer advance can also be insisted upon so as to manage the cash position. Customer advance or customer deposit can be insisted upon, as many of the industries are doing right now for improving their liquidity position. They are asking for customer deposit with the customers. So these are the techniques that can be utilized for improving the liquidity position of the